ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ತುಮಕೂರಿನ ಗುಬ್ಬಿ ತಾಲೂಕಿನ ಕಾಂಗ್ರೆಸ್ಸಿನ ಶಾಸಕರಾದಂತ ಸನ್ಮಾನ್ಯ ವಾಸಣ್ಣನವರ ವಿಚಾರವಾಗಿ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟಪಡ್ತೀನಿ ಸರ್. ನಾನು ನಿಮ್ಮ ಪ್ರೀತಿಯ ಡಿಯರ್ ಬೆಂಗಳೂರು ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಮಾತಾಡಿ ಸರ್. ಈಗ ವಾಸಣ್ಣನವರಿಗೆ ಏನು JDS ನ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು, ಬಂದು ಗೆದ್ರು. ಆದ್ರೆ ಗೆದ್ದ ನಂತರ ಅವರಿಗೆ ಒಂದು ಆಶ್ವಾಸನೆ ಸಿಕ್ಕಿತ್ತು, ಸಚಿವ ಸ್ಥಾನ ಕೊಡ್ತೀವಿ ಅಂತ. ಅದು ಈವರೆಗೂ ಸಿಕ್ಕಿಲ್ಲ. ಇದಕ್ಕೆ ನೀವು ಅವರ ಒಂದು ಆತ್ಮೀಯರಾಗಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡು ಇದಕ್ಕೇನು ವಿಚಾರ, ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ? ಸರ್, ವಾಸಣ್ಣ ನಮ್ಮ ತುಮಕೂರು ಜಿಲ್ಲೆ ವ್ಯಕ್ತಿ ಅಲ್ಲ, ಶಕ್ತಿ ತುಮಕೂರು ಜಿಲ್ಲೆಗೆ. ಈ ಸಲ ಮಂತ್ರಿ, ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಕೊಡ್ಬೇಕು ಅವ್ರಿಗೆ. ಕೊಡ್ಲಿಲ್ಲ ಅಂದ್ರೆ ಕೊಟ್ರೆ 11 ಗೆಲ್ಲಿಸ್ತಾರೆ ಸರ್ ವಾಸಣ್ಣ. ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಅದ್ರ ಬಗ್ಗೆ ಇದಾಗುತ್ತೆ ಸರ್. ಈಗ ಎಲ್ಲರೂ ಕೂಡ ಇದನ್ನೇ, ಎಲ್ಲಾ ಕಾಂಗ್ರೆಸ್ ಈಗ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಸಂಪುಟದಲ್ಲಿ ಈಗಾಗಲೇ ರಾಜೀನಾಮೆಗಳು ಶುರುವಾಗಿದೆ. ಈಗ ತಾನೇ ರಾಮಲಿಂಗಾರೆಡ್ಡಿ ಅವರು ಕೊಟ್ಟರು, KH ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ರಾಜೀನಾಮೆಗಳ ಒಂದು ಪರ್ವ ಶುರುವಾಗಿದೆ. ಈ ಸಂದರ್ಭದಲ್ಲಿ ಹೊಸಬರಿಗೆ ಅವಕಾಶನೂ ಸಹ ಸೃಷ್ಟಿ ಆಗ್ಬೋದು. ಹೌದು. ಹಾಗಾದ್ರೆ ವಾಸಣ್ಣನವರಿಗೆ ಈ ಕ್ಯಾಬಿನೆಟ್ ಅಲ್ಲಾದ್ರೂ ಸಚಿವ ಸ್ಥಾನ ಸಿಗಬೇಕು ಅಂತೀರಾ ಏನು? ಸಿಗ್ಬೇಕು ಸರ್, ಸಿಗ್ಬೇಕು. ಸಿಕ್ಕಿದ್ರೆ ತುಮಕೂರು ಜಿಲ್ಲೆಗೆ 11 ನಮ್ಮ ವಾಸಣ್ಣ ನಿಂತ್ಕೊಂಡು ಗೆಲ್ಲಿಸ್ತಾರೆ ಸರ್. ಈಗ ಎಲ್ಲಾ ಶಾಸಕರಿಗಿನ್ನ ಏನು ನಿಮ್ ಗುಬ್ಬಿ ಶಾಸಕರದೇನು ವಿಭಿನ್ನ ವಿಶೇಷ ಏನು ಅಂತೀನಿ ಸರ್? ನಮ್ ಗುಬ್ಬಿ ಶಾಸಕರದು ಹೆಂಗೆ ಅಂದ್ರೆ, ದೀನ ದಲಿತರು, ಬಡವರು ಅವ್ರನ್ನ ಕಂಡ್ರೆ ಭಾರಿ ಪ್ರೀತಿ ಅಪ್ಪಿಕೊಂತಾರೆ. ಯಾರೇ ಬಡವ್ರು ಹೋಗ್ಲಿ, ಬಡವ್ರು ಹೋದ್ರೆ ಕೆಲವರು MLA ಮನೆ ತಕ್ಕ ಹೋದ್ರೆ ಅವ್ರು ಕಾಣದೇ ಕಷ್ಟ ಸರ್. ಇತ್ತೀಚಿನ ದಿನದಲ್ಲಿ ಹೌದು, ನಮ್ಮ ವಾಸಣ್ಣ ಡೈಲಿ 2 ಅವರ್ ನಮ್ ಜನಕ್ಕೆ ಮೀಸಲಿಟ್ಟಿರ್ತಾರೆ ಟೈಮ್. ಅವ್ರ ಕಷ್ಟ ಸುಖಗಳು, ಆಗುಹೋಗುಗಳು ಎಲ್ಲ ಕೇಳಿ ನಂತರ ಅವ್ರು ಬೇರೆ ಕೆಲ್ಸಕ್ಕೆ ಹೊರಡ್ತಾರೆ ಸರ್. ಇತ್ತೀಚೆಗೆ ಗುಬ್ಬಿ ತಾಲೂಕಿನಲ್ಲಿ ಏನೋ ನಿಮ್ಮ SR ಶ್ರೀನಿವಾಸ್ ಅವರು, ಗುಬ್ಬಿ ನಮ್ಮ ವಾಸಣ್ಣನವರು ಅವ್ರ ಮಗ ದುಷ್ಯಂತ್ ಸೇರ್ಕೊಂಡು ಏನೋ JDS ನಾಗಣ್ಣನವರ ಚಲನಾವಲನದ ಮೇಲೆ ಏನೋ ನಿಗಾ ಇಟ್ಟಿದ್ರು, ಹನಿ ಟ್ರಾಪ್ ಮಾಡ್ತಾರೆ ಅಂತೆಲ್ಲ ವಿಚಾರಗಳು ಬಂದಿದ್ರು. ಈ ತರ ಎಲ್ಲ ಬಂದಿತ್ತು. ಏನಂತೀರಿ ನೀವು ಇದಕ್ಕೆ? ಇದು ಸತ್ಯನಾ ಸುಳ್ಳ? ಸರ್ ನೀವು ಅದನ್ನ ವಿಡಿಯೋ ಕೇಳಿದೀರಾ? ಹೌದು. ಬಗ್ಲಾಗ್ ನಿಂತ್ಕೊಂಡು ಅವರೇ ಬೇಕು ಅಂತ ಹೇಳಿ ಅವ್ರ ಕಡೆಯವ್ರಿಗೆ ಹಿಂಕೇಳು ಅಂಕೇಳು ಅನ್ನೋದ್ ನೀವೇ ಕೇಳ್ಕೊಂಡಿದ್ದೀರಾ. ಅಂದ್ರೆ ಇದೊಂದು ಷಡ್ಯಂತ್ರ ಬೇಕು ಅಂತ ಹೇಳಿ. ಇಂತ ನಾಗಣ್ಣ ಅಂತವ್ರು 1000 ಜನ ಬಂದ್ರು ವಾಸಣ್ಣನ್ಗೆ ಗುಬ್ಬಿ ತಾಲೂಕಿನ ಜನ ಇರತಕ್ಕ ವಾಸಣ್ಣನ್ ಏನು ಮಾಡಕ್ಕಲ್ಲ ಸರ್. ಈಗ ಗುಬ್ಬಿ ತಾಲೂಕಿನ ಕಾರ್ಯಕರ್ತರನ್ನೆಲ್ಲ ಕೇಳಿದಾಗ JDS ಅಲ್ಲಿ ಇದ್ದಾಗ ವಾಸಣ್ಣ ಇದ್ದ ಶಕ್ತಿನೇ ಬೇರೆ, ಇವತ್ತು ಕಾಂಗ್ರೆಸ್ ಬಂದಾಗ ತುಂಬಾ ಡಲ್ ಆಗಿ ಕಾಣ್ತಾವ್ರೆ ಅಂತ ಹೇಳಿ ಮಾತಾಡ್ತಾರೆ. ಹೌದು, ನಿಜವಾಗಿ ಏನ್ ನೀವೇನ್ ಹೇಳ್ತೀರಿ ಸರ್? ಆತರ ಏನಿಲ್ಲ, ಮಾಮೂಲಿ ಅವ್ರೆ ಸರ್, ಆತರ ಏನಿಲ್ಲ. ಖುಷಿಯಾಗಿ ಅವ್ರೆ, ಅದ್ರಾಗ ಏನಿಲ್ಲ. ಅದೇ ಈ ಸಲ ಮಂತ್ರಿ ಕೊಡ್ಲೇಬೇಕು ಸರ್ ಅವ್ರಿಗೆ. ಕಾಂಗ್ರೆಸ್ ಪಕ್ಷ ಕೊಟ್ರೆ ತುಮಕೂರು ಜಿಲ್ಲೆಯಲ್ಲಿ 11 ಮುಂದೆ ನಿಂತು ಗೆಲ್ಲಿಸ್ತಾರೆ ಸರ್. ಆ ಶಕ್ತಿ ಇದೆ ಸರ್ ವಾಸಣ್ಣಂಗೆ. ಸರಿ, ಈಗ ಆಯ್ತು. ವಾಸಣ್ಣನವರು ಇವತ್ತು ಬೆಂಗಳೂರಿನಲ್ಲಿ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮುಖ್ಯವಾಗಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದ್ದಾರೆ, ಹೈಕಮಾಂಡ್ ಜೊತೆ ದಿಲ್ಲಿಗೆ ಹೋಗಿ ಬಂದ್ರು, ಎಲ್ಲ ಆಯ್ತು. ಆದ್ರೂ ಎಲ್ಲೋ ಕಾಂಗ್ರೆಸ್ನ ಹೈಕಮಾಂಡ್ ಇವ್ರನ್ನೆಲ್ಲ ಗಮನಿಸ್ತಾ ಇಲ್ಲ ಅಂದಾಗ ಕಾಂಗ್ರೆಸ್ನ ಬೆಳವಣಿಗೆ ಆದ್ರೂ ಹೇಗಾಗುತ್ತೆ ಅಲ್ವೇ? ಹೌದು ಸರ್. ಯಾಕೆಂದ್ರೆ ಕಾರ್ಯಕರ್ತರಿಗೆ, ತಳಮಟ್ಟದಲ್ಲಿರೋ ಕಾರ್ಯಕರ್ತರಿಗೆ, ಅವ್ರ ನಾಯಕರಿಗೆ ಆಸ್ಪದ ಕೊಡ್ಲಿಲ್ಲ ಅಂದಾಗ, ಸ್ಥಾನಮಾನ ಕೊಡ್ಲಿಲ್ಲ ಅಂದಾಗ ಸಹಜವಾಗಿ ನೀವೆಲ್ಲ ಹಿಂದೆ ಬೀಳ್ತೀರಿ. ಹೌದು ಸರ್. ಪಕ್ಷ ಸೋಲ್ನತ್ತ ವಾಲುತ್ತೆ ಅಲ್ವಾ? ಹೌದು. ನಾವು ಈ ಸಲ 100% ವಾಸಣ್ಣ ಮಂತ್ರಿ ಆಗೇ ಆಗ್ತಾರೆ ಅಂದ್ಕೊಂಡಿದೀವಿ ಸರ್. ಈ ಕ್ಯಾಬಿನೆಟ್ ಅಲ್ಲೇ ಕೊಡ್ಬೇಕಾಗಿತ್ತು. ಕಾರಣಾಂತರದಿಂದ ಏನೋ ಮಿಸ್ ಆಗಿರ್ಬೇಕು. ನೆಕ್ಸ್ಟ್ ತರ ಹೈಕಮಾಂಡ್ ಕೊಡ್ಲೇಬೇಕು ಸರ್. ಅಲ್ಲ, ಈಗ ಆಯ್ತು. ಈಗ DK ಶಿವಕುಮಾರ್ ಅವರು ಉಳಿದಿರೋದು 2 ವರ್ಷ. ಈ 2 ವರ್ಷದಲ್ಲಿ 1 ವರ್ಷ ಚುನಾವಣೆಗೆ ಅಂತ ಹೊಟ್ಟೋಗುತ್ತೆ. ಉಳಿದಿರೋದು ಕೇವಲ 1 ವರ್ಷ. ಈಗ್ಲೂ ಕೂಡ ಅವ್ರ ಸ್ಥಾನ ಸಿಕ್ಕಿಲ್ಲ ಅಂದ್ರೆ 2028ಕ್ಕೆ ಕಾಂಗ್ರೆಸ್ ಗುಬ್ಬಿಲಿ ಗೆಲ್ಲುತ್ತಾ? ವಾಸಣ್ಣಂಗೆ ಕೊಟ್ರೆ, ನಾನು ಹೇಳಿಲ್ವಾ ಸರ್, ತುಮಕೂರು ಜಿಲ್ಲೆಯಲ್ಲಿ ಕೊಟ್ರೆ, ವಾಸಣ್ಣನ್ ಕೊಟ್ರೆ ತುಮಕೂರು ಜಿಲ್ಲೆಗೆ 11 ಗೆಲ್ಲಿಸ್ತಾರೆ ಸರ್. ವಾಸಣ್ಣ ಸರ್ ಅವರು ಪಾರ್ಟಿ ಬೇಡ, ಪಾರ್ಟಿ ಬ್ರಾಂಡೇ ಬೇಡ, ಇಂಡಿಪೆಂಡೆಂಟ್ ನಿಂತರು ಗೆಲ್ತಾರೆ ಸರ್.
ಅಲ್ಲ, ಹಾ. ಏನ್ ಅವ್ರ ರಹಸ್ಯ ಏನು? ಜನಪ್ರಿಯತೆ ಅಥವಾ ಜನರಿಗೆ ಹತ್ರ ಇರೋದು ಅವ್ರ ಏನ್ ರಹಸ್ಯ? ಗೆಲುವಿನ ರಹಸ್ಯ ಏನು? ನೀವು ಅವ್ರ ಆಪ್ತವಾಗಿ, ಹತ್ತಿರವಾಗಿ, ಆತ್ಮೀಯವಾಗಿ ನೋಡಿದಿರಿ ನೀವು? ಹ್ಮ್. ಏನ್ ಸರ್ ಏನು ಸರ್ ಅವ್ರು ಜಾತಿ ರಾಜಕೀಯ ಮಾಡ್ತಾರ? ಒಂದ್ ನಿಮಿಷ, ಜಾತಿ ರಾಜಕೀಯ ಮಾಡ್ತಾರ? ಹಣ ಹಂಚ್ತಾರ? ಎಣ್ಣ ಹಂಚ್ತಾರ? ಏನು ಅವ್ರ ಹತ್ರ ಏನಂತ ಸೀಕ್ರೆಟ್ ಇದೆ? ನೀವು ಹೇಳಿ, ರಿವೀಲ್ ಮಾಡಿ ನೀವು. ಸರ್ ಅವ್ರದ್ದು ಏನು ಇಲ್ಲ ಸರ್. ಬಡವ್ರ ಪರ ಅವರು, ಶ್ರೀಮಂತರ ಪರ ಅವ್ರು ಏನು ಮಾತಾಡಲ್ಲ. ಬಡವ್ರು ಹೋದ್ರ ಅವ್ರಿಗೆ ಗೊತ್ತಾಗುತ್ತಲ್ಲ, ನೋಡ್ತಾರೆ. ಹ್ಮ್ ಅವ್ರ ಕೆಲ್ಸ ಆ ಕ್ಷಣನೇ ಮಾಡ್ತಾರೆ. ಹ್ಮ್ ಆಮೇಲೆ ಅವ್ರದ್ದು ಏನೋ ವಿಭಿನ್ನ ಬಿಡಿ. ಹೆಂಗೆ ಅಂದ್ರೆ, ಹ್ಮ್ ಈಗ ಯಾರೋ ಸರ್, ನಾನ್ ನೋಡಿದ ಮಟ್ಟಿಗೆ ಕೆಲವು MLA ಮನೆ ಬಾಗ್ಲಿಗೆ ಹೋಗಕ್ಕಾಗಲ್ಲ ಸರ್. ಹೌದು. ಅಲ್ಲಿ ಮನೆ ತಕ ಹೋಗ್ತಿದಂಗೆ ಕಾಫಿ ಕೊಡೋದು, ಅವ್ರನ್ನ ಟ್ರೀಟ್ ಮಾಡೋದು, ಆಮೇಲೆ ಅವ್ರ ಮನೆಗಿರೋರ್ನ ಬೈತಾರೆ, ಇದು ತಂದು ಕೊಡೋ ಕಾಫಿಯ ಹ್ಮ್ ಅಂತಾರೆ. ಈ ಕೆಲವ್ರು ನೀವು ನೋಡಿರ್ತೀರಾ, ಎಲ್ಲಿ ಸಿಗದೇ ಅಲ್ಲವಲ್ಲ. ಸಾಮಾನ್ಯ ಜನರು MLA ಮೀಟ್ ಮಾಡಕ್ ಆಗದೇ ಇಲ್ಲ. ಈಗ ವಾಸಣ್ಣನವ್ರ ಕೈ ಸದಾ ಕಾರ್ಯಕರ್ತರು, ಜನರು ಪ್ರೀತಿ ಹೆಗಲ್ ಮೇಲೆ, ಹೌದಾ? ಹೌದು ಸರ್, ಹೌದು ಸರ್, ಈ ಮಾತು ಸರಿನಾ? ಹೌದು ಸರ್. ಓಕೆ. ಅಂದ್ರೆ ಕಡೆಯದಾಗಿ ನಮ್ಮ ಡಿಯರ್ ಬೆಂಗಳೂರು ಟಿವಿ ಒಂದು ನ್ಯೂಸ್ ಚಾನೆಲ್ಗೆ ಅಂತಿಮವಾಗಿ ಈ ನಮ್ಮ SR ಶ್ರೀನಿವಾಸ್ ವಾಸಣ್ಣನವರ ಬಗ್ಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಸರ್, ವಾಸಣ್ಣಂಗೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಕೊಡ್ಬೇಕು. ಹ್ಮ್ ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ವಾಸಣ್ಣ ಮಂತ್ರಿ ಆದ್ರೆ ಹ್ಮ್ ತುಮಕೂರು ಜಿಲ್ಲೆಯಲ್ಲಿ 11 ವಾಸಣ್ಣ ಗೆಲ್ಲಿಸ್ತಾರೆ ಹ್ಮ್ MLA ಸರ್. ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ. ಓಕೆ ಸರ್, ನಮಸ್ತೆ ಸರ್. ನಮಸ್ಕಾರ. ಓಕೆ.